ಆರ್ಎಸ್ಎಸ್ ಸಭೆಗೆ ಹೋಗಿ ಕಾಂಗ್ರೆಸ್ ಅಲ್ಲಿ ಗಲಾಟೆಯನ್ನು ಮಾಡಿದೆ. ವೈಯಾಲಿ ಕಾವಲ್ನಲ್ಲಿ ನಡೆದಂತ ಘಟನೆ ಇದು. ಅಶ್ವಥ್ ನಾರಾಯಣ್ ಅವರ ಬೆಂಬಲಿಗರು ಆರ್ಎಸ್ಎಸ್ನ ಉತ್ಸವ, ಯುಗಾದಿ ಆರ್ಎಸ್ಎಸ್ನ ಪ್ರಮುಖ ಉತ್ಸವ. 7 ಉತ್ಸವಗಳಲ್ಲಿ ಯುಗಾದಿ ಕೂಡ ಒಂದು. ಈ ಉತ್ಸವದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಹೋಗಿ ಗಲಾಟೆ ಮಾಡ್ತಾರೆ. ನಿಮ್ಗೆ ಹೆಂಗ್ ಪರ್ಮಿಷನ್ ಕೊಟ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಭಾಷ್ಯಂ ಸರ್ಕಲ್ ನಲ್ಲಿ ನಡೆದಂತ ಗಲಾಟೆ ಇದು. ಅಶ್ವಥ್ ನಾರಾಯಣ್ ಬೆಂಬಲಿಗರು ಸೇರಿದಂತ ಸಭೆ ಅದು. ಸಭೆ ಅಂತ ಹೇಳಿದ್ರೆ ಆರ್ಎಸ್ಎಸ್ನ ಕಾರ್ಯಕ್ರಮ, ಉತ್ಸವ, ಯುಗಾದಿ ಉತ್ಸವ ಅದು. ಈ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೋಗಿ ಗಲಾಟೆ ಮಾಡ್ತಾರೆ. ಆಗ ಗಲಾಟೆ ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಹೇಳಿ ಗೊತ್ತಾದಾಗ ಸ್ಥಳೀಯರು ಕಂಪ್ಲೇಂಟ್ ಮಾಡ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾದೇಶ್, ಎಷ್ಟೊತ್ತಿಗೆ ನಡೆದಂತ ಗಲಾಟೆ ಇದು? ಆ ಗಲಾಟೆಯಲ್ಲಿ ಯಾರ್ಯಾರಿದ್ರು, ಹಾಗೆ ಎಲ್ಲಿ ನಡೀತಾ ಇತ್ತು ಕಾರ್ಯಕ್ರಮ? ಅದು ಏನ್ ಕಾರ್ಯಕ್ರಮ ಮಾದೇಶ್? ರಂಜಿತ್, ಕಳೆದ ಅರ್ಧ ಗಂಟೆ ಮುಂಚೆ ನಡೆದಂತ ಒಂದು ಘಟನೆ ಇದು. ಸಾಮಾನ್ಯವಾಗಿ ಇವತ್ತು ಯುಗಾದಿ ಹಬ್ಬ ಹಿನ್ನೆಲೆ RSS ಕಡೆಯಿಂದ ಒಂದಷ್ಟು ಪ್ರೋಗ್ರಾಮ್ಗಳಾಗ್ತಿರುತ್ತೆ, ಸಭೆಗಳಾಗ್ತಿರುತ್ತೆ. ಅದೇ ರೀತಿಯಾಗಿ ವೈಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಗ್ರೌಂಡ್ ನಲ್ಲಿ ಈ ಒಂದು ಸಭೆ ಆಗ್ತಿತ್ತು. ಆ ಸಭೆಯಲ್ಲಿ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಮತ್ತು RSS ಕಾರ್ಯಕರ್ತರು ಭಾಗಿಯಾಗಿದ್ರು. ಈ ವೇಳೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಆ ಒಂದು ಸಭೆಯನ್ನ ಪ್ರಶ್ನೆ ಮಾಡಿ ಆ ಗಲಾಟೆಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈಗಾಗಲೇ ನೀತಿ ಸಮಿತಿಯನ್ನ ಕೇಂದ್ರ ಚುನಾವಣಾ ಆಯೋಗ ಜಾರಿ ಮಾಡುವಂತ ಕೆಲಸ ಮಾಡುತ್ತೆ. ನೀತಿ ಸಮಿತಿಯ ಪ್ರಕಾರ ಒಂದು ಪಕ್ಷದವರು ಸಭೆ ಸೇರುವಂತಿಲ್ಲ, ಎಲ್ಲೂ ಕೂಡ ತಮ್ಮ ತಮ್ಮ ಚಿಹ್ನೆಗಳನ್ನ ಬಹಿರಂಗವಾಗಿ ತಮ್ಮ ಪಕ್ಷದ ಚಿಹ್ನೆಗಳನ್ನ ತೋರಿಸಿಕೊಂಡು ಪ್ರಚಾರ ಮಾಡುವಂತಿಲ್ಲ ಅಂತ ಸೇರಿದಂತೆ ಒಂದಷ್ಟು ರೂಲ್ಸ್ ಗಳನ್ನ ಕೋಡ್ ಆಫ್ ಕಂಡಕ್ಟ್ ಅನ್ನ ಜಾರಿ ಮಾಡಲಾಗಿದೆ. ಆದ್ರೆ ಈ ಒಂದು ಸಭೆಯನ್ನ ಯಾಕೆ ಮಾಡ್ಲಾಗ್ತಿದೆ, ಏನು, ಎಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಂಡ್ರಿ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಏಕಾಏಕಿ ಈ ಒಂದು ಸಭೆಗೆ ನುಗ್ಗಿ ಗಲಾಟೆಯನ್ನ ತಿರುಚನ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಈಗಾಗಲೇ ಪೊಲೀಸರು ಬಂದು ಘಟನೆಯನ್ನ ಪರಿಶೀಲನೆ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ. ಮತ್ತು ಮೂರ್ನಾಲ್ಕು ಸ್ಟೇಷನ್ ನ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಂಡ ಈಗಾಗಲೇ ಘಟನಾ ಸ್ಥಳದಲ್ಲಿ ಬೀಳು ಬಿಟ್ಟಿದ್ದು, ಅಲ್ಲಿ ಇದ್ದಂತಹ ಯಾರೆಲ್ಲ ಗಲಾಟೆಗೆ ಬಂದಿದ್ರು, ಮತ್ತೆ ಏನಾಗ್ತಿದೆ, ಯಾಕೆ ಗಲಾಟೆ ಆಯ್ತು, ಪರ್ಮಿಷನ್ ತೆಗೆದುಕೊಂಡು ಒಂದು ಸಭೆಯನ್ನ ನಡೆಸಲಾಗ್ತಿತ್ತಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪರಿಶೀಲನೆಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್. ಧರ್ಮೋ ರಕ್ಷತಿ ರಕ್ಷತಃ. ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ಈ ಪ್ರಪಂಚ ಕುಸಿದು ಹೋಗುತ್ತೆ. ಯೋಗಿ ಆದಿತ್ಯನಾಥ್ ಅವರು ಕೂಡ ಹಾಗೆ ಹೋಗ್ತಾರೆ ಅಂತ. ಯಾವಾಗ ದೇಶ ಹಾಳಾಗುವ ಸಂದರ್ಭ ಬಂತು, ಚಾಣಕ್ಯ ಅನಿವಾರ್ಯವಾಗಿ ಪ್ರವೇಶ ಮಾಡಬೇಕು. ಅಯೋಧ್ಯೆ ರಾಮ ಮಂದಿರ ದಶಕಗಳ ಕನಸು. ಕಾಶ್ಮೀರದ 370 ಅದು ಅಬ್ರೋಗೇಟ್ ಆಗುತ್ತೆ, ನಾನು ಅನ್ಕೊಂಡೇ ಇರಲಿ. ಅಯೋಧ್ಯೆ ಕೈಗೆ ಸಿಗುತ್ತೆ, ನಾನು ಅನ್ಕೊಂಡೇ ಇರಲಿ. ಕಾಶಿ ಮಥುರೆ ಕೂಡ ಕೈಗೆ ಸಿಗಲಿ ಅಂತ ಆಶಿಸ್ತೇನೆ. ಹಿಂದೂ ಅನ್ನೋ ಪದದೇನೋ ಅದೇನೋ ಅಶ್ಲೀಲ ಪದ. ಅಶ್ಲೀಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.